ಹಾವೇರಿಯ ಒಂದು ಜೋಗತಿಯಮ್ಮ ಅವರ ಕತೆ ಗೊತ್ತಿರುತ್ತೆ ನಿಮಗೆ. ಅವರು ಎಲ್ಲಮ್ಮ ತಾಯಿಗೆ ಹರಕೆ ಹೊತ್ಕೊಂಡು ಆ ತಾಯಿಯನ್ನು ತಲೆ ಮೇಲೆ ಹೊತ್ಕೊಂಡು ಊರು ಸುತ್ತಾ ಇರ್ತಾರೆ. ಇದು ಇವರ ಅಟ್ಲೀಸ್ಟ್ ಈಗಿನ ಪರಿಸ್ಥಿತಿ. ಮೊದಲನ ಪರಿಸ್ಥಿತಿ ಬಹಳ ಭಯಾನಕ. ಇಂಥವರು ನಿಜವಾದ ಬಡವರು ಅಲ್ವಾ? ಇಂಥವರು ಸಮಾಜದ ಕಟ್ಟ ಕಡೆಯವರು ಅಲ್ವಾ? ಸಮಾಜದ ಫ್ರೀ ಹೌಸ್ ಯಾರಿಗೆ ಸಿಗಬೇಕು? ಇವರಿಗೆ ಸಿಗಬೇಕು. ಯಾರಾದರೂ ಬಿಟ್ಟಿ ಭಾಗ್ಯ ಅಂತ ಹೇಳುವಾಗ ನಮಗೆ ಯಾರಿಗಾದರೂ ಯಾಕ್ರಿ ಹೇಳ್ತೀರಿ, ಇಂಥವ್ರಿಗಾದರೂ ಸಿಗತ್ತಲ್ವಾ ಅಂತೇಳಿ ಒಂದು ಚರ್ಚೆಗಳು ಯಾಕಾಗತ್ತೆ ಅಂತಂದರೆ, ಇಂಥವ್ರಿಗೆ ಸಿಗಲಿ, ಹೊಟ್ಟೆ ತುಂಬುದವ್ರಿಗಲ್ಲ. ಹೊಟ್ಟೆ ತುಂಬುದವ್ರಿಗೆ ಸಿಕ್ಕಾಗ ಅದು ಯಾಕ್ರಿ ಅವ್ರಿಗೆ ಬೇಕಿತ್ತು ಅಂತ ಕೇಳ್ತೀವಿ, ನಾವು ಅದನ್ನು ಮಾಡ್ತೀವಿ. ಈಗ ಬನ್ನಿ ನಿಮಗೊಂದು ಸ್ಟೋರಿ ತೋರಿಸ್ತೀನಿ. ಭಾಳ ದುಃಖ ಆಗುತ್ತೆ ಆ ತಾಯಿದು. ನಮ್ಮ ಆಫೀಸಿಗೆ ಬಂದಿದ್ರು, ರಿಪಬ್ಲಿಕನ್ ಆಫೀಸ್ಗೆ. ಇವರದ್ದೇ ಹೊಂಟೋಯ್ತು. ಏನು ಹೊಂಟೋಯ್ತು? ನೆರೆ ಬಂದು ಮನೆ ಜೊತೆ ಬದುಕು ಕೂಡ ಕೊಚ್ಚಿ ಹೋಗಿತ್ತು. ನೆರೆ ಬಂತು, ಆಮೇಲೆ ಅಲ್ಲಿ 4-5 ಎಲೆಕ್ಷನ್ ಕೂಡ ಆಯಿತು. ನೆರೆ ಬಂತು, ಮನೆ ಕೊಚ್ಚಿ ಹೋಯಿತು, ಬದುಕೇ ಕೊಚ್ಚಿ ಹೋಯಿತು. ಯಡಿಯೂರಪ್ಪ, ಕುಮಾರಸ್ವಾಮಿ, ಬೊಮ್ಮಾಯಿ, ಸಿದ್ದರಾಮಯ್ಯ ಘಟಾನುಘಟಿ ನಾಯಕರು ಬದಲಾದರೂ ಕೂಡ ಅವರ ಬಿದ್ದೋಗಿರೋ ಮನೆಯನ್ನು ಕಟ್ಟಿಕೊಟ್ಟು ಹೊಸ ಮನೆಗೆ ಹೋಗುವಂಥ ಅವಕಾಶ ಸಿಗಲೇ ಇಲ್ಲ. ಹೊಸ ಮುಖ್ಯಮಂತ್ರಿಗಳು ಚೇಂಜ್ ಆಗ್ತಾ ಹೋದರು. ಸಿದ್ದರಾಮಯ್ಯ, HD ಕುಮಾರಸ್ವಾಮಿ, ಬೊಮ್ಮಾಯಿ, ಮತ್ತೆ ಸಿದ್ದರಾಮಯ್ಯ. ಆದರೆ ಇವ್ರ ಲೈಫ್ ಯಾಕೆ ಬದಲಾಗ್ತಾ ಇಲ್ಲ? ಕೊಡಬೇಕಾಗಿರೋದು ನೀವು 5 ಲಕ್ಷ ರೂಪಾಯಿ ಪಾಯ ಹಾಕಿದ್ದಾರೆ. ಆಮೇಲೆ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ ನೋಡಿ. ಆಮೇಲೆ ಅವರಿಗೊಂದು ಇದು ಕೊಟ್ಟಿದ್ದಾರೆ, ಯಾವಾಗ ವಿಧಾನಸಭೆ 2019ರಲ್ಲಿ ಇಲ್ಲಿದೆ ನೋಡಿ. ನಿಮಗೆ ಈಗಾಗಲೇ 1 ಲಕ್ಷ ರೂಪಾಯಿಯನ್ನು ಬಿಡುಗಡೆಗೊಳಿಸಲಾಗಿದೆ ಆರಂಭಿಕವಾಗಿ. ಮುಂದಿನ 4 ಲಕ್ಷನ ಹಂತ ಹಂತವಾಗಿ. ಅಲ್ಲಿ ತನಕ ಏನು ಮಾಡಬೇಕು? ಆಮೇಲೆ ಪಾಪ ಯಡಿಯೂರಪ್ಪನ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡಲಾರೆ ಆ ಸಂದರ್ಭಕ್ಕೆ ಸಂಬಂಧಪಟ್ಟಾಗ. ಯಾಕೆಂತಂದರೆ ಅವ್ರೇನು ಮಾಡ್ತಾರೆ ನೋಡಿ, NDRF ಈಗ ಮನೆ ಬಿದ್ದರೆ ಹೆಂಗೆ ಗೊತ್ತಾ? 75%ಗಿಂತ ಹೆಚ್ಚು ಹಾಳಾದರೆ SDRF NDRF ಸೂಚನೆ ಮಾಡಿದ ದರ 95,100. ರಾಜ್ಯ ಸರ್ಕಾರ ಏನು ಮಾಡ್ತು? 5 ಲಕ್ಷ ಅಂತ ಮಾಡ್ತು. ಆ 1 ಲಕ್ಷ ಮತ್ತು ಈ 4 ಲಕ್ಷ ಸೇರಿ 5 ಲಕ್ಷ. 25ರಿಂದ 75 ಮನೆ ಪರ್ಸೆಂಟ್ ಬಿದ್ದರೆ 97,000 ಅಂತ ಮಾಡಿತ್ತು. 97,100 ಅದು ಕೂಡ NDRF SDRF. ಗೌರ್ಮೆಂಟ್ ಏನು ಮಾಡ್ತು? ನಾವು 2 ಲಕ್ಷ ಕೊಡ್ತೀವಿ, ಒಟ್ಟು 3 ಲಕ್ಷ. ಆಮೇಲೆ ಸ್ವಲ್ಪ ಮಟ್ಟ ಹಾನಿಯಾಗಿದ್ದರೆ 50,000. ಸೊ ಹಾಗಾಗಿ 3 ಆಪ್ಷನ್ ಇದೆ ವೀಕ್ಷಕರೇ. ಏನು? ಒಂದು 5 ಲಕ್ಷ, ಒಂದು 3 ಲಕ್ಷ, ಒಂದು 50,000. ಈ ತಾಯಿಗೆ ಸಿಗಬೇಕಾಗಿರೋದು ಎಷ್ಟು? 5 ಲಕ್ಷ. 1 ಲಕ್ಷ ಕೊಟ್ಟಿದ್ದಾರೆ, ಪಾಯ ಹಾಕಿದ್ದಾರೆ. ಉಳಿದ ದುಡ್ಡು ಕೇಳಿದಾಗ ಆತ ಲಂಚ ಕೇಳಿದ್ನಂತೆ. PDO ಕೊನೆಗೇನು? ಓಡು 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 ಕೆಲಸ ಮಾಡು, ಇಲ್ಲ ಅಂತಂದರೆ ಓಡು ಹಂಗೆ ಮಾಡಿಸ್ತೀನಿ. ಇವತ್ತು ಸರ್ಕಾರಿ ಕೆಲಸ ಬಿಟ್ಟು ಓಡೋಗ್ಬೇಕು PDO, ಮಿಸ್ಟರ್ PDO. ಬಡವರು ಸಿಕ್ಕಿದ ತಕ್ಷಣ ಅಲ್ವಾ ಪಾಪ ಒಂದು ಮನೆ ಕಟ್ಕೊಂಡಾಗ ನಿನಗೆ ಕೊಡಬೇಕಲ್ವಾ? PDO ಯಾರಾ PDO? ಫೋಟೋ ಕೊಡ್ತೀನಿ, ನಂಬರು ಕೊಡ್ತೀನಿ, ಅದಕ್ಕಿಂತ ಮೊದಲು ಕೆಲಸ ಮಾಡಬೇಕು. ಬನ್ನಿ, ಆ ವಿಶೇಷ ಪ್ಯಾಕೇಜ್, ವಿಶೇಷ ರಿಪೋರ್ಟ್ ನಿಮ್ಮ ಮುಂದೆ. ಆ ಜೋಗತಿಯಮ್ಮನ ಬಗೆಗಿರುವಂಥ ಮಾಹಿತಿ. ದೇವ್ರಣ್ಣಿ ಮಾಡಿ ಹೇಳ್ತಾನ್ರಿ, ಇದನ್ನ ಮಾಡಿದ್ರೆ ನಮ್ಗೆ ಜೀವನ ರೀ, ಇದನ್ನ ಮಾಡಲಿಲ್ಲ ಅಂದ್ರೆ ನಮ್ಗೆ ಜೀವನಾನ ಇಲ್ರಿ. ನನಗೆ ಭಾಳ ಮೋಸ ಮಾಡಿಬಿಟ್ಟಾರ್ರಿ ಸರ್ಕಾರದವ್ರು. ಶಾಂಬು ಭಾಳ ಮೋಸ ಅಂದ್ರೆ ಭಾಳ ಮೋಸ ಮಾಡ್ಯಾನ್ರಿ ನನಗೆ. ಇದಾಗಲಿಲ್ಲ ಅಂದ್ರೆ ವಿಸಾ ಕೊಡೋದು, ಮಕ್ಳಿಗೆ ಸಾಕು, ಗಂಡಿಗೆ ಸಾಯೋದು ಅಷ್ಟೇ ಕರ್ತೇವ್ರಿ. ಇದನ್ನ ಬಿಟ್ರೆ ನನಗೆ ನಂದು ತೋರ್ಸಲ್ರಿ ನನಗೆ. ಮಾತಿದ್ರೆ ಈ ನಮ್ ರಾಜಕಾರಣಿಗಳು ಅಷ್ಟ್ ಮನೆ ಕಟ್ಟಿದೀವಿ, ಮುಂದೆ ಇಷ್ಟ್ ಕಟ್ತೀವಿ ಅಂತ ಹೇಳ್ತಾನೆ ಇರ್ತಾರೆ. ಆದ್ರೆ ನಿಜವಾಗ್ಲೂ ಫಲಾನುಭವಿಗಳಿಗೆ ಸಿಗ್ತಾ ಇದ್ಯಾ ಅನ್ನೋದೇ ಮುಖ್ಯ. ಈ ರೀತಿ ಯಲ್ಲಮ್ಮ ತಾಯಿಯನ್ನ ನಿತ್ಯ ಪೂಜೆ ಮಾಡಿ ತಲೆ ಮೇಲೆ ಹೊತ್ತು ಮನೆಗೆ ಹೋಗುವ ಇವರು ಜೋಗತಿ ದ್ಯಾಮವ್ವ. ಈ ರೀತಿ ಇವರು ಕಣ್ಣೀರ್ ಹಾಕ್ತಾ ಇರುವುದು ನಮಗೊಂದು ಸೂರು ಬೇಕು ಅಂತ. ನಾನು 5 ವರ್ಷ ಆತ್ರಿ ಈ ತಟ್ಟಿ ಮನೆ ಬಿದ್ದಿಲ್ಲೇ ಉಳ್ಳಾಡ್ತಾನ್ರಿ. ಯಾವ ಅಧಿಕಾರಿಗಳು ನನ್ನ ಹತ್ರ ನೀ ಎಲ್ಲಿ ಬಿದ್ದೀವ, ನೀ ಎಲ್ಲಿ ಇದ್ದಿದೆ ಅಂತ ಯಾರ್ಯಾರು ಬಂದಿಲ್ರಿ ನನಗೆ ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟದ ಸಿಕ್ಕನ್ಸ ಆಗತ್ತನ್ರಿ ನನಗೆ. ಇದನ್ನ ನೋಡಿ ಸರ್ಕಾರ ಪರಿಹಾರ ಕೊಡ್ಬೇಕ್ರಿ ನನಗೆ. ಇರೋ ಮನೆ ಈಗ್ಲೋ ಆಗ್ಲೋ ಅಂತ ಬಿದ್ದು ಹೋಗೋ ಆಗಿದೆ. ಇರೋ ಮನೆಗೆ ಹಾಕಿರೋ ಪ್ಲಾಸ್ಟಿಕ್ ಟಾರ್ಪಲ್ ಚಿಂದಿಯಾಗಿದೆ. ಇಂಥ ಮನೆಯಲ್ಲಿ ಹಲವು ವರ್ಷದಿಂದ ಜೀವನ ನಡೆಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಕಚೇರಿಗೆ ದ್ಯಾಮವ್ವ ಭೇಟಿ ನೀಡಿದ್ರು. ಇವರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಮಾಸನಕಟ್ಟಿ ಗ್ರಾಮದವರು. 2019ರಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಪ್ರವಾಹದಿಂದ ಇವರ ಮನೆ ಬಿದ್ದು ಹೋಗಿತ್ತು. ಆಗ ಸರ್ಕಾರ ಮನೆಗಳ ನಿರ್ಮಾಣಕ್ಕೆ 5 ಲಕ್ಷ ಅಂತ ಹೇಳಿತ್ತು. 1 ಲಕ್ಷ ಸರ್ಕಾರದಿಂದ
ಬಿಡುಗಡೆಯಾಯಿತು. ಆಗ ಇವರು ಆ ಹಣದಲ್ಲಿ ಫೌಂಡೇಶನ್ ಹಾಕಿದ್ರು. ಉಳಿದ ಹಣಕ್ಕೆ ಹೋದಾಗ ಲಂಚದ ಬೇಡಿಕೆ ಇಟ್ಟಿದ್ರಂತೆ ಪಿಡಿಒ. ಊರಾಗ ಮೆಂಬರ್ಗಳು ಕೇಳಕ್ ಹೋದ್ರ ನೀ ಲಂಚ ಕೊಟ್ಟಿದ್ರೆ ನಿನ್ನ ಮನೆ ಅಕ್ಕಿತ್ತಮ್ಮ, ನೀ ಲಂಚ ಕೊಟ್ಟಿಲ್ಲ ಅದಕ್ಕೆ ನಿನ್ನ ಮನೆ ನಿಂತೈತಿ ಅಂತ ಕೇಳ್ತಾರ್ರಿ. ನನ್ನ ಪಂಚಾಯತಿ ಒಳಗಾತು ಮೆಂಬರ್ಗಳಾತು ನನಗೆ ಹೇಳ್ತಾರ್ರಿ ಆ ಮಾತನ್ನ. ಅನುದಾನಕ್ಕಾಗಿ ಜೋಗತಿ ದ್ಯಾಮವ್ವ ಜಿಲ್ಲಾಧಿಕಾರಿ, ಶಾಸಕರು, ಸಚಿವರು, ಸಿಎಂ ಭೇಟಿಯಾದ್ರೂ ನೆರವು ಸಿಕ್ಕಿಲ್ಲ. ಇವತ್ತು ಸೂಪರ್ 3ಯಲ್ಲಿ ಈ ದ್ಯಾಮವ್ವರಿಗೆ ಮನೆ ಆಗೋ ತನಕ ಬಿಡೋ ಮಾತೇ ಇಲ್ಲ. ಮಾರುತಿ, ಹಾವೇರಿ, ರಿಪಬ್ಲಿಕ್ ಕನ್ನಡ. ಲಂಚ ಬೇಕಾ? ಲಂಚ ಏ ಪಿಡಿಒ ಲಂಚ ಬೇಕಾ? ಬನ್ನಿ ಇಲ್ಲಿ ಬನ್ನಿ, ಕೊಡ್ತೀನಿ ನಾನು ಲಂಚ. ನೀವು ಲಂಚ ತಗೊಂಡು ಕೆಲಸ ಕಳ್ಕೊಂಡು ಮೆಜೆಸ್ಟಿಕಲ್ಲಿ ಎಗ್ ರೈಸ್ ಮಾರ್ತಿರೋ ಇಲ್ಲ ಮರ್ಯಾದೆಯಿಂದ ಆ ತಾಯಿಗೇನು ಸಿಗಬೇಕಾಗಿತ್ತು ಲಂಚ ಮುಟ್ಟದೆ ಆ ತಾಯಿಗೆ ಸಿಗಬೇಕಾಗಿರೋ ದುಡ್ಡನ್ನು ಕೊಡಿಸಿ ಆ ಜೋಗತಿ ಅಮ್ಮನಿಂದ ಆಶೀರ್ವಾದ ಪಡಿತೀರ. ನೀವು ಯಾವನೇ ಆಗಿರಲಿರಿ ಪಿಡಿಒ, ನಿಮ್ಮ ಹಿಂದೆ ಎಂಥದೇ ಪ್ರಭಾವಶಾಲಿ ಆಗಿರುವಂಥ ರಾಜಕಾರಣಿ ಆಗಿರಲಿರಿ, ಎಲ್ಲರ ಮುಂದೆ ನಿಮ್ಮ ಬಂಡವಾಳ ಬಟಾಬಯಲು ಮಾಡ್ತೀರಿ. ಅಳಬೇಕಾ ಅವರು? ನಾಚಿಕೆ ಆಗಲ್ಲ ನಿನಗೆ ಪಿಡಿಒ? ಇಂಥವರಿಂದೆಲ್ಲ ದುಡ್ಡು ಕೇಳೋದಕ್ಕೆ, ಲಂಚ ಕೇಳೋದಕ್ಕೆ ನಾಚಿಕೆ ಆಗಲ್ಲ? ಯಾರಿಂದ ಕೇಳ್ತೀರಿ? ಅಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಹೊಡೆದ್ರಲ್ಲ ದುಡ್ಡು, ತಾಕತ್ತಿದ್ರೆ ಕೇಳಿ ಹೋಗು ಲಂಚ. ನಿಮ್ಮಂಥವ್ರಿಗೆ ಏಕವಚನದಲ್ಲೇ ಮಾತಾಡೋದು, ಯಾಕೆಂದರೆ ನೀವು ಅರ್ಹರಲ್ಲ ಮರ್ಯಾದೆಗೆ, ಗೌರವಕ್ಕೆ. ಆ ತಾಯಿ ಅಳ್ತಾ ಇದೆ ನಮ್ಗೆ. ತಾಯಿ ನೀವು ಅಳಬೇಡ್ರಿ ಅಮ್ಮ, ಯಾವನಿಲ್ಲ ಅಂದರೂ ಕೂಡ ನಾವಿದ್ದೀವಿ ನಿಮ್ಮ ಜೊತೆ, ಯಾವನಿಲ್ಲ ಅಂದರೂ ಕೂಡ ನಾವಿದ್ದೀವಿ ನಿಮ್ಮ ಜೊತೆ. ಇಲ್ಲಿ ಈ ಸಮಾಜದಲ್ಲಿ ಸಣ್ಣ ಮನುಷ್ಯರು ಅಂತಲ್ಲ, ತುಂಬ ದೊಡ್ಡ ಮನುಷ್ಯರು ಕೂಡ ಇದ್ದಾರೆ. ಅವರು ಬೇಕಿದ್ರೆ ದೇವಸ್ಥಾನಕ್ಕೆ ಹುಂಡಿಗೆ ಹಾಕ್ತಾರೆ, ಯಾಕಂದರೆ ಜನಗಳಿಗೆ ಕೊಡೋದಿಲ್ಲ ಸಮ್ಟೈಮ್ಸ್, ಯಾಕೆಂದರೆ ನಂಬಿಕೆ ಇಲ್ಲ ಜನಗಳ ಮೇಲೆ. ಭಗವಂತನ ಮೇಲೆ ಒಂದು ನಂಬಿಕೆ, ಭಗವಂತ ನಿನ್ನ ಹುಂಡಿಗೆ ಹಾಕಿದ್ದೀನಿ, ನಿನಗೆ ಯಾರಿಗೆ ಸರಿ ಅನ್ಸತ್ತೋ ಕೊಡು ಅಂತೇಳಿ ಅಂತ ಮನೆ ಕಟ್ಕೊಡೋರು ತುಂಬ ಜನ ಇದ್ದಾರಮ್ಮ. ಇವರಿಂದ ಆಗಿಲ್ಲ ಅಂತಂದರೆ ಕೃಷ್ಣಪ್ಪ ಆಲದ ಕಟ್ಟಿ ಪಿಡಿಒ ಅದು ನೀವೇನೋ ನನಗೆ ಗೊತ್ತಿಲ್ಲ, ಆದರೆ ಇವರ ಹತ್ರ ಲಂಚ ಕೇಳದ ಪಿಡಿಒ ಯಾವನೇ ಆಗಿರಲಿ. ಹಾಗಂತ ಪಿಡಿಒಗಳೆಲ್ಲ ಪಿಡಿಒಗಳು ಕೆಟ್ಟವರು ಅಂತ ನಾನು ಹೇಳೋದಿಲ್ಲ. ನಾವು ಕೆಲಸಗಳನ್ನು ನೋಡಿದ್ದೀವಿ. ಮಡಿಕೇರಿಯಿಂದ ಒಬ್ಬರು ಪಿಡಿಒ ತಮ್ಮ ಗ್ರಾಮ ಪಂಚಾಯತಿಯನ್ನು ನಂದನವನ ಮಾಡಿದರು ಸರ್. ನಂದನವನ ಒಂದು ಪಾರ್ಕ್ ಮಾಡಿದರು ಇಡೀ ಗ್ರಾಮ ಪಂಚಾಯತಿ ಒಳಗಡೆ. ಅವ್ರು ಹೇಳಿದರು ಸರ್ 1-2 ಕೋಟಿ ತನಕ ಬರುತ್ತೆ ಸರ್ ದುಡ್ಡು, ಮನಸ್ಸು ಮಾಡಿದರೆ ಎಲ್ಲವೂ ಆಗುತ್ತೆ ಅಂತೇಳಿ. ಮೊನ್ನೆ ಒಂದು ಶಾಲೆಗೆ ಬಾವಿ ತೋಡಬೇಕು ಅಂತಂದರೆ, ಬೋರ್ವೆಲ್ ತೋಡಬೇಕು ಅಂತಂದರೆ ಪಾಪ ಪಿಡಿಒ ಹೇಳ್ತಾ ಇದ್ರು ಸರ್ 60 ಲಕ್ಷ ಇದೆ ಸರ್. ಹಿಂಗೆ ಬಂತು ಅವ್ರ ಬಾಯಿಂದ, 60 ಲಕ್ಷ ಇದೆ ಸರ್, ನನ್ನ ಮಕ್ಕಳು ಬಿಡ್ತಾ ಇಲ್ಲ ಸರ್. ರಾಜಕಾರಣಿಗಳು, ಒಂದು ಕಡೆ ರಾಜಕಾರಣಿಗಳ ಕಾಟ, ಒಂದು ಕಡೆ ಅಧಿಕಾರಿಗಳ ಕಾಟ. ಆ ತಾಯಿ ಯಾಕೆ ಸಾಯಬೇಕು? ಕೃಷ್ಣಪ್ಪ ಆಲದ ಕಟ್ಟಿ. ಸರ್ಕಾರ ಇಲ್ಲಿ ಹೇಳಿರುವಂಥ ಮಾಹಿತಿ, ಸರ್ಕಾರದ ನಡಾವಳಿಗಳು ನನ್ನ ಬಳಿ ಇದೆ ಇಲ್ಲಿ ಏನು ಹೇಳುತ್ತೆ ಅನ್ನೋದು ಕೂಡ ಇದೆ. ಹಾಗಿದ್ರೆ ಹೇಳಬೇಕು, ಇದು ಮುಖ್ಯಮಂತ್ರಿಗಳಾದಿಯಾಗಿ ಕರ್ನಾಟಕ ಸರ್ಕಾರ ಸುಳ್ಳು ಹೇಳ್ತಾ ಇದೆಯಾ ಆಗಿದ್ರೆ ಎಷ್ಟು ದುಡ್ಡು ಕೊಡ್ತೀವಿ ಅಂತೇಳಿ. ನಾನು ಮೊನ್ನೆನೇ ಹೇಳಿದ್ದೆ, ಮನೆ ಬಿದ್ದೋಗುತ್ತೆ, 4 ಚುನಾವಣೆಗಳಾಯಿತು ಆ ಭಾಗದಿಂದ. ಇನ್ನೂ ಕೂಡ ಆ ಜೋಗತಿಯಮ್ಮನ ಸಮಸ್ಯೆಯನ್ನು ನೋಡಿ, ಆ ಜೋಗತಿಯಮ್ಮ ಆ ಸರ್ಟಿಫಿಕೇಟ್ ಪಡ್ಕೋತಾರೆ. ನೀವು ಹಂಗೆ ಕೊಟ್ಟರೆ ಹೊಟ್ಟೋಗ್ಬಿಟ್ರಿ, ಅವ್ರ ಪಾಪ ಫೋಟೋ ತಗೊಂಡು ಹಾಕೊಂಡ್ಬಿಟ್ರು. ಜೋಗತಿಯಮ್ಮನ ಶಾಪ ಮಾತ್ರ ಅಲ್ಲ, ಯಾರ ಶಾಪ ಕೂಡ ಒಳ್ಳೇದಲ್ಲ, ಜೋಗತಿಯಮ್ಮಂದು ಜಾಸ್ತಿ ಒಳ್ಳೇದಲ್ಲ. ಪಿಡಿಒ ಭಯಪಡಿಸ್ತೇನೆ ಅಂದ್ಕೋಬೇಡಿ. ಒಂದು ವೇಳೆ ಭಯಪಡಿಸ್ತೇನೆ ಅಂತ ಅಂದ್ಕೊಂಡ್ರೆ ಅಂದ್ಕೊಳ್ಳಿ, ಭಯಪಡಿಸ್ತಾ ಇದ್ದೀವಿ. ಏನೀಗ ಕೇಸ್ ಹಾಕಿ ನನ್ನ ಮೇಲೆ ನೋಡು, ಜನ ನಿಮ್ಮ ಪರ ನಿಲ್ತಾರ, ನನ್ನ ಪರ ನಿಲ್ತಾರ ಅಂತೇಳಿ. ಆ ತಾಯಿ ಅಳ್ತಾ ಇದೆ ರೀ. ಏನು ಫ್ರಿಡ್ಜ್ ಕೇಳಿದ್ರಾ, ಟಿ ವಿ ಕೇಳಿದ್ರಾ, ವಾಷಿಂಗ್ ಮಿಷಿನ್ ಕೇಳಿದ್ರಾ, ಜರ್ತಾರಿ ಸೀರೆ ಕೇಳಿದ್ರಾ? ಯಾವನ್ರಿ ನೀವೆಲ್ಲ? ನಿಮ್ಮನ್ನು ಅಧಿಕಾರಿಯನ್ನಾಗಿ ಮಾಡಿದವನು ಯಾರ್ರೀ? ಒಂದೋ ಸಸ್ಪೆಂಡ್ ಆಗ್ತೀರಿ ಕೃಷ್ಣಪ್ಪ ಆಲದ ಕಟ್ಟೆ, ಒಂದೋ ಸಸ್ಪೆಂಡ್ ಆಗ್ತೀರಿ, ಇಲ್ಲ ಮನೆ ಕಟ್ಟಿಸ್ಕೊಡಿ ಪುಣ್ಯ ಕಟ್ಕೋತೀರಿ. ಮೊದಲಿಗೆ ಅಲ್ಲಿಯ ರಿಪೋರ್ಟ್ ನಮ್ಮದೊಂದು ನೋಡಿ, ಲೀಡರ್ಗಳು ಹೇಳ್ಬಿಡ್ತೀನಿ. ಕೃಷ್ಣಪ್ಪ ಆಲದ ಕಟ್ಟಿ ನಂಬರ್ 1, ರೇಣುಕಾ ಮೇಡಮ್ ತಹಶೀಲ್ದಾರ್. ಐ ಡೋಂಟ್ ನೋ ಮೇಡಮ್, ನಿಮ್ಮ ಹೆಸರು ಕೂಡ ರೇಣುಕಾ ಅಂತ ಬಂದಿದೆ. ಆ ತಾಯಿ ತಲೆಯಲ್ಲಿ ಹೊತ್ಕೊಂಡು ಮೆರೆಯೋದು ರೇಣುಕಾ ಎಲ್ಲಮ್ಮ ಅಲ್ವಾ? ಜೋಗತೇಂದ್ರದೇ ಅಲ್ವಾ? ಬಹುಶಃ ರೇಣುಕಾ ಮೇಡಮ್ ನಿಮ್ಮಿಂದನೇನೋ ಕೆಲಸ ಆಗಬೇಕಾಗಿದ್ದು ನನಗನ್ನಿಸ್ತಾ ಇದೆ. ಅಟೆಂಡ್ ಮಾಡಲೇಬೇಕು. ಆಮೇಲೆ
ಒಂದು ಚಾಲೆಂಜ್ ಅಪ್ಪ ನಿಮಗೆ. ಪಿ ಡಿ ಒ ಆಮೇಲೆ ಅಕ್ಷಯ್ ಶ್ರೀಧರ್ CO ಅಕ್ಷಯ್ ಶ್ರೀಧರ್ ಅವರೇ ಗಮನ ಹರಿಸ್ಬೇಕು ಇದನ್ನು. 2019ರಿಂದ 5 ವರ್ಷ ಆಯಿತು, 1 ಲಕ್ಷ ಕೊಟ್ಬಿಟ್ಟು ಬಿಟ್ಬಿಟ್ಟಿದ್ದೀರಿ. ಎಲ್ಲಿ ಸಾಯ್ಬೇಕು ಅವರು? ಆ್ಯಂಡ್ ವಿಜಯ್ ಮಹಾಂತೇಶ್ ಜಿಲ್ಲಾಧಿಕಾರಿಗಳೇ ನಿಮ್ಮ ಗಮನಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಮೊನ್ನೆ ನಾವೊಂದು ತಹಶೀಲ್ದಾರ್ ಕಚೇರಿದು ಹೇಳಿದಾಗ 7 ಲಕ್ಷ ಬಿಡುಗಡೆ ಮಾಡಿದ್ದೀರಿ. 7 ಲಕ್ಷ ಬಿಡುಗಡೆ ಮಾಡಿದ್ದೀರಿ, ಅದಕ್ಕಾಗಿ ದೊಡ್ಡ ಥ್ಯಾಂಕ್ ಯು ಸರ್. ಸೊ ನೀವಿದ್ದಿದ್ದೊಳಗೆ ನನಗೆ ಸ್ವಲ್ಪ ಭಾಳ ಖುಷಿ ಆಯಿತು, ಇನ್ನು ಮನೆ ಆಗತ್ತೆ ಅಂತ ಗ್ಯಾರಂಟಿ ಆಯಿತು. ವಿಜಯ ಮಹಾಂತೇಶ್ ನಿಮ್ಮ ಗಮನಕ್ಕೆ. ಶ್ರೀನಿವಾಸ್ ಮಾನೆ ಶಾಸಕರು ಹಾನಗಲ್. ಶ್ರೀನಿವಾಸ್ ಮಾನೆ ಅವರೇ, ಈ ಒಂದು ಮನೆ ನೀವು ಫಸ್ಟ್ ಟೈಮ್ MLC ಆದಾಗ ನಿಮ್ಗೆ ಈಗಲೂ ನೆನಪಿರ್ಬೋದು, ನಾನು ನಿಮ್ಮನ್ನೊಂದು ಇಂಟರ್ವ್ಯೂ ಮಾಡಿದ್ದೆ ಫಸ್ಟ್ ಟೈಮ್ MLC ಆದಾಗ. ಅದಕ್ಕಿಂತ ಮೊದಲು ಆಗಿರಲಿಲ್ಲ ನೀವು. RV ದೇಶಪಾಂಡೆ ಅವರ ಮನೆ, RT ನಗರ್ ನಿವಾಸ. ಆ ಸಂಬಂಧಕ್ಕಾದರೂ ಮಾಡಿಕೊಡ್ರಿ. ನಂಬರ್ 1. ಶಿವಾನಂದ ಪಾಟೀಲ್ ಉಸ್ತುವಾರಿ ಸಚಿವರು. ಶಿವಾನಂದ ಪಾಟೀಲ್ರೇ, ರೈತರು ದುಡ್ಡು ಸಿಗತ್ತೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ಹೇಳಿದಂಥ ಮಹಾನುಭಾವಿ ನೀವು. ಈಗ ಇವರು 5 ಲಕ್ಷ ಸಿಗಬೇಕು ಅಂತಂದರೆ ಅದೇ ಮಾಡ್ಕೋಬೇಕಾ? ನಿಮ್ಮ ಬಾಯಿಂದ ಬರತ್ತಾ ಹಂಗೆ? ದಯವಿಟ್ಟು ಹಂಗೆ ಹೇಳ್ಬೇಡಿ ಸರ್. ಉಸ್ತುವಾರಿ ಸಚಿವರಿದ್ದೀರಿ, ನಿಮ್ಮ ಮಗಳನ್ನು ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ, ಹಂಗೆ ಆಗೋದು ಕೊನೆಗೆ. ಜನಗಳ ಜೊತೆ ಇರಬೇಕು. ಈ ಜೋಗತಿ ಒಂದು 10 ಜನ ಹತ್ರ ಹೇಳ್ತಾರೆ ಎಷ್ಟು ಒಳ್ಳೆಯವರು ಅದು ತೊಗೊಂಡು ಬರುತ್ತೆ ನಿಮಗೆ. ಮಾಡಿ. ಕೃಷ್ಣಪ್ಪ ಆಲದಕಟ್ಟಿ, ರೇಣುಕಾ ತಹಶೀಲ್ದಾರ್, ಅಕ್ಷಯ್ ಶ್ರೀಧರ್ CO, ವಿಜಯ ಮಹಾಂತೇಶ್ ಜಿಲ್ಲಾಧಿಕಾರಿ, ಶ್ರೀನಿವಾಸ್ ಮಾನೆ ಶಾಸಕರು ಹಾನಗಲ್, ಶಿವಾನಂದ ಪಾಟೀಲ್ ಉಸ್ತುವಾರಿ ಸಚಿವರು ಎಲ್ಲ ಗಮನಕ್ಕೆ ತರ್ತಾ ಇದ್ದೀನಿ. ಜಮೀರ್ ಅಹಮದ್ ಖಾನ್ ವಸತಿ ಸಚಿವರು. ಸರ್, ಪಾಯ ಹಾಕಿದ್ದಾರೆ, 1 ಲಕ್ಷ ಕೊಟ್ಟಿದ್ದಾರೆ, 4 ಲಕ್ಷ ಬಾಕಿ ಇದೆ. ಯಾಕೆ ಅಂತಂದರೆ ಊರವರು ತಮಾಷೆ ಮಾಡ್ತಾ ಇದ್ರಂತೆ, ಇದು ಕೊಟ್ಟಿಲ್ವಾ ಅದಕ್ಕೆ ಬರ್ತಾ ಇಲ್ಲ ನಿಂದು ಅಂತೇಳಿ. ಕೊಡಬೇಡಿ. ಆಮೇಲೆ ನಾನು ನಿಮಗೆ ಹೇಳ್ತಿರೋದು, ನಿಮಗೆ ಇದನ್ನು ಮನೆ ಮಾಡಿಕೊಡೋಕ್ಕಾಗೋದಿಲ್ವಾ? ನೀವು ಬರ್ಕೊಡಿ ನಮಗೆ 4 ಲಕ್ಷ ಬಿಡುಗಡೆ ಮಾಡೋಕ್ಕಾಗ್ತಾ ಇಲ್ಲ. ಈ ಒಂದು ಬಡ ಜೋಗತ್ಯಮ್ಮನಿಗೆ ಮನೆ ಮಾಡಿಕೊಡಲು ನಮ್ಮಿಂದ ಆಗೋದಿಲ್ಲ ಅಂತ ಒಂದು ವೈಟ್ ಪೇಪರಲ್ಲಿ ಬರ್ಕೊಡ್ರಿ. ಆಮೇಲೆ ನಾನು ನೋಡ್ಕೋತೀನಿ ನಿಮ್ಮನ್ನು ಏನು ಮಾಡಬೇಕು ಅಂತೇಳಿ. ಆ ಮನೆ ನಾವು ಕಟ್ಟಿಸ್ತೀವಿ, ನಿಮ್ಮನ್ನು ಮಾಡು ಇಲ್ಲ ನಡಿ ಅಂತ ಹೇಳ್ತೀವಿ. ಒಂದು ವಾಕ್ಥ್ರೂ ಮಾಡಿದ್ದಾರೆ ನಮ್ಮ ರಿಪೋರ್ಟ್ರಲ್ಲಿಂದ ಮಾರುತಿ. ಓಕೆ, ಮಾರುತಿ ಲೈವಲ್ಲಿದ್ದಾರೆ. ಮಾರುತಿ, ಅನೇಕ ಮನೆಗಳು ಬಿದ್ದಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಜೋಗತಿಯಮ್ಮ ಊರೂರು ಅಳಿತಾ ಇರ್ತಾರಲ್ವ, ಅವ್ರದ್ದು ರೇಣುಕೆ ಎಲ್ಲ ಮನೆ ಹೊತ್ಕೊಂಡು ಮೆರೆಯೋದು. ಏನು ಮಾಡೋಣ ಇದಕ್ಕೆ? ಈಗ ತಹಶೀಲ್ದಾರ್ ಬರ್ತಾರೆ, ಹಂಗಲ್ವ ಅದು ಲೆಕ್ಕಾಚಾರ. ನೋಡೋದು ತಹಶೀಲ್ದಾರ್ ನೋಡ್ತಾರೆ, ಆನಂತರ PDO ಅದಕ್ಕೆ ಇದಾಗತ್ತೆ, ಇಷ್ಟೇ. ಅದಕ್ಕಿಂತ ದೊಡ್ಡದೇನಿಲ್ಲ. ಆಮೇಲೆ ಜಿಲ್ಲಾಧಿಕಾರಿಗಳನ್ನು ಸೈನ್ ಮಾಡ್ತಾರೆ, ನನಗೆ ಗೊತ್ತಿರೋ ಪ್ರಕಾರ. ಅಷ್ಟೇ ಅಲ್ವಾ ಸಿಸ್ಟಮ್ಮು? ಎಷ್ಟು ಜನರಿಗೆ ಅಲ್ಲಿ ಬಂದಿದೆ, ಎಷ್ಟು ಜನರಿಗೆ ಬಂದಿಲ್ಲ, ಎಷ್ಟೆಷ್ಟು ಲಂಚ ಕೊಟ್ಟಿದ್ದಾರೆ, ಇದರ ಬಗ್ಗೆ ಮಾಹಿತಿ ಇದ್ದರೆ ದಯವಿಟ್ಟು ಅಪ್ಡೇಟ್ ಕೊಡಿ. ಏನೆಲ್ಲ ಆಗ್ತಾಯಿದೆ ಅಲ್ಲಿ ಈಗ? ಜಯಪ್ರಕಾಶ್ ಶೆಟ್ಟಿ, ಇದು ಕೇವಲ ಜೋಗತಿ ದ್ಯಾಮವ್ವನ ಪರಿಸ್ಥಿತಿ ಮಾತ್ರ ಅಲ್ಲ, ಇಂತಹ ಪ್ರಕರಣಗಳು ಹಾವೇರಿಯಲ್ಲಿ ಹೆಚ್ಚಿರುವಂತಹದ್ದು. ಯಾಕೆ ಈ ರೀತಿ ಆಯ್ತು ಅಂತಂದ್ರೆ, ಒಂದು ಲಂಚ ಕೊಟ್ಟಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿ ರೇಣುಕಾ ಯಲ್ಲಮ್ಮ ತಾಯಿಯ ಪೂಜೆ ಮಾಡುವಂತ ಜೋಗತಿಯರಿಗೆ ಹೆಚ್ಚಿನ ಗೌರವವನ್ನು ಕೊಡ್ತೇವೆ. ಆದ್ರೆ ಅಂತಹ ಜೋಗತಿಯರಿಗೂ ₹1,00,000, ಅದೇ ದ್ಯಾಮವ್ವನಿಗೆ ₹1,00,000 0 ಅಂತ ಕೇಳಿದ್ರೆ ಹೇಳೋದು. ಈ ಕಷ್ಟ ದೇವ್ರಿಗೆ ಕಂಡಿಲ್ರಿ, ಇನ್ನ ದೇವ್ರಿಗೆ ಕಂಡಿದ್ರೆ ನನ್ನ ದೋಡನ ಪರಿಹಾರ ಕಿತ್ತನ್ರಿ ದೇವ್ರು. ಯಾವ ದೇವ್ರು ನೆನೆಸ್ಕೊಂಡ್ರಿ. ಓಕೆ, ಕೃಷ್ಣಪ್ಪ ಆಲದ ಕಟ್ಟಿದ್ದಾರೆ. ಕೃಷ್ಣಪ್ಪ ಅವ್ರು ನಮಸ್ತೆ ಸರ್. ನಮಸ್ತೆ ಸರ್. ಈ 4 ಲಕ್ಷ ಯಾವಾಗ ಬಿಡುಗಡೆ ಆಗುತ್ತೆ? ಅದರ ಪ್ರೊಸೀಜರ್ ಎಲ್ಲಿ ತನಕ ಬಂದು ನಿಂತಿದೆ, ಯಾಕೆ ನಿಂತಿದೆ ಸರ್? ಇದ್ರ ಬಗ್ಗೆ ನಾನು ಹೋಗಿ ಹೊಸದು ಸರ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನನಗೆ ಕೊಡ್ತಾ ಇದೆ ಸರ್, ನಾನು ತಿಳ್ಕೊಂಡು ಹೇಳ್ತೀನಿ ಸರ್. ಸ್ಪಾಟ್ಗೆ ಹೋಗಿ ನೀವು ಇವತ್ತು. ಸರಿ ಸರ್, ಓಕೆ ಸರ್. ಆಮೇಲೆ ನಮಗೆ ಅದು 4 ಲಕ್ಷ ಎಲ್ಲಿ ನಿಂತಿದೆ ಅಂತ ಗೊತ್ತಾಗಬೇಕು. ಈ ಹಿಂದಿನ ಐ ಥಿಂಕ್ ಕೃಷ್ಣ ಆಲವಟೇರ್ ಅವರು ಈ ಹಿಂದಿನ ಅಧಿಕಾರಿಗಳು ಲಂಚ ಕೇಳಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ನಿಮ್ಮನ್ನು ಆರೋಪ ಮಾಡಿದರೆ ನೀವು ಹೊಸದಾಗಿ ಬಂದಿದ್ದೀರಿ. ಹೌದು ಸರ್, ಹೌದು ಸರ್. ಬಟ್ ನೀವು ಕೃಷ್ಣಪ್ಪ ಹಾಲದಟ್ಟಿ ಅವರೇ, ನೀವು ಆ ತಾಯಿಯ ಪಾಲಿಗೆ ಶ್ರೀಕೃಷ್ಣನೇ ಆಗಬೇಕು ಇವತ್ತು. ಸರಿ ಸರ್, ನಾನು ಸ್ಪಾಟ್ ವಿಸಿಟ್ ಕೊಟ್ಟು ನಾನು ಮಾಹಿತಿ ಕೊಡ್ತೀನಿ ಸರ್ ತಮಗೆ. ಆಮೇಲೆ ಹಳೆ PDO ಇದ್ದಾರಾ? ಹನುಮಂತಪ್ಪ ಅವರೇ ನಮಸ್ತೆ. ಸರ್, ಹನುಮಂತಪ್ಪ ಅವರೇ ನಮಸ್ತೆ. ಸರ್ ಹೇಳಿ ಸರ್. ಈ ಒಂದು ಮನೆ ಕಟ್ಟಿಕೊಡ್ಬೇಕಾಗಿತ್ತು, ನೀವು PDO ಆಗಿ ಟ್ರಾನ್ಸ್ಫರ್ ಆಗಿ ಹೋದ್ರಿ. ಸರ್, ಆ ಜೋಗತಿ ಅಮ್ಮಂದು ಗೊತ್ತಿದೆ ನಿಮಗೆ, ನೆನಪಿದೆಯಾ? ಸರ್ ಗೊತ್ತಿದೆ ಸರ್. ಅದು ನಮ್ದು PDO ಅವರಿಗೆ ಈಗ ನೆರೆ ಸಂತ್ರಸ್ತರ ಇದರಲ್ಲಿ ಮನೆ ಅವ್ರದ್ದು ಇದಾಗಿ ಡ್ಯಾಮೇಜ್ ಆಗಿತ್ತು ಸರ್. ಅದರಲ್ಲಿ ನಮ್ಮ PDO ಅವ್ರದ್ದು ಪಾತ್ರ ಏನಿರುತ್ತೆ ಅಂದ್ರೆ, ಮನೆಯಲ್ಲಿ ವಾಸ ಇದ್ದಾರೋ ಇಲ್ಲ ಇಷ್ಟೇ ನಾವು ರಿಪೋರ್ಟ್ ಬರೀತೀವಿ ಸರ್. ಅದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರು ಅದಕ್ಕೆ ಆ ಮನೆ ಎಷ್ಟು ಹಾನಿ ಆಗಿದೆ ಆ ಪರ್ಸೆಂಟೇಜ್ ಮೇಲೆ ಒಂದು ಸರ್ಕಾರ ಗೈಡ್ಲೈನ್ ಕೊಟ್ಟಿರುತ್ತೆ ಸರ್. NDRF, SDRF ಗೊತ್ತು ನನಗೆ.
ಆ ಪರ್ಸೆಂಟೇಜ್ ಪ್ರಕಾರ ಅವರು ಆ ಪರ್ಸೆಂಟೇಜ್ ನಾನು ಹೇಳ್ತೀನಿ. ಇದು ಯಡಿಯೂರಪ್ಪನವರು ಅವ್ರಿಗೆ ಕೊಟ್ಟಿರುವಂಥ ಆ ಪ್ರಮಾಣ ಪತ್ರ ಏನಂತಾರೆ ಅದಕ್ಕೆ, ಮನವಿ, ಅದರಲ್ಲಿ BS ಯಡಿಯೂರಪ್ಪನವ್ರು ಹೇಳ್ತಾರೆ 5 ಲಕ್ಷ ನಿಮಗೆ 4 ಲಕ್ಷ 5 ಲಕ್ಷ ಇದೆ, 1 ಲಕ್ಷ ಕೊಟ್ಟಿದ್ದೀನಿ, ಇನ್ನು 4 ಲಕ್ಷ ಕೊಟ್ಟಿದ್ದೀನಿ. ಇದಕ್ಕಿಂತ ದೊಡ್ಡ ಪ್ರೂಫ್ ಬೇಡ ಅಲ್ವಾ? ಯಾರು ಕೊಟ್ಟಿದ್ದಾರೆ ಸರ್? ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೊಟ್ಟಿರುವಂಥದ್ದು ಅವರ ಕೈಯಲ್ಲಿ ನೋಡಿ, ಅಲ್ಲಿ ಕಾಣ್ತಿದೆ ಮನವಿಯಲ್ಲಿ, ಅಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತ ನಾವು ಅದು ಬರೆದು ಹಾಕಿದೀವಿ ಸರ್. 1 ಲಕ್ಷ ಹೋಗಿ 1 ಲಕ್ಷ ಫಸ್ಟ್ ಕೊಟ್ಟಿದೆ ಅಂದ್ರೆ 5 ಲಕ್ಷ ಲೆಕ್ಕ ಅಲ್ವಾ ಸರ್? 5 ಲಕ್ಷ ಕೊಡೋರು ನಾನಲ್ಲ ಸರ್, ಅದಕ್ಕೆ ಸಂಬಂಧಪಟ್ಟ ಕಂದಾಯ ಇಲಾಖೆ ತಹಸೀಲ್ದಾರ್ ಅವರು ಅದಕ್ಕೆ ಕೊಡ್ತಾರೆ ಸರ್. ಅನುದಾನ ಎಷ್ಟು ಕೊಡ್ಬೇಕು ಅವ್ರ ಹೆಡ್ ಅಲ್ಲಿ ಅವ್ರ ಒಂದು ಪೇಮೆಂಟ್ ಆಗುತ್ತೆ ಸರ್. ನೀವು ಲಂಚ ಕೇಳಿಲ್ಲ ಅಲ್ವಾ? ನಾನ್ ಯಾಕೆ ಲಂಚ ಕೇಳಿ ಸರ್? ನಾನು ಮಾಜಿ ಸೈನಿಕ, ನಾನು ಲಂಚ ಕೇಳಿ ನೌಕರಿ ಮಾಡಕ್ ಬಂದಿಲ್ಲ ಸರ್. ದಯವಿಟ್ಟು ಹೇಳಿದ್ದೆ, ನಾನು ಕೇಳಿದ್ದೆ, ನೀವು ತಗೊಂಡಿದ್ದೀರಾ ಅಂತ ನಾನು ಹೇಳಿಲ್ಲ. ಮತ್ತೆ ಸರ್ ಅದೇ ನನ್ನ ಅಂತ ಕೇಳಿದೀನಿ ಅಂದ್ರೆ ಏನಾದ್ರು ಅವ್ರ ಆರೋಪ ಮಾಡಿದ್ದಾರೆ, ಅವ್ರ ಆರೋಪ ಮಾಡಿದ್ದಾರೆ. ಆರೋಪ ಮಾಡಿದ್ರೆ ಸಾಬೀತು ಮಾಡ್ತೀರಾ ಸರ್? ಏನು? ಆದ್ರೆ ನೀವು ಇರ್ಬೋದು, ನೀವೊಬ್ಬ ಮಾಜಿ ಸೈನಿಕ ಅಲ್ವಾ ಸರ್? ಸರ್ ಅಲ್ಲಿ ಮನೆ ಮಾಡಿಸಿಕೊಟ್ಟಿಲ್ಲ ನೀವು. ಈಗ ಆರೋಪ ನೀವು ಮನೆ ಮಾಡಿಸಿಕೊಟ್ಟಿಲ್ಲ ಹನುಮಂತಪ್ಪ ಲಮಾಣಿ ಅವರೇ, ನೀವು ಮನೆ ಮಾಡಿಸಿಕೊಟ್ಟಿಲ್ಲ ಅವ್ರಿಗೆ. ಸರ್ ನಾನ್ ಮನೆ ಕೊಡೋ ನಾನು ಸರ್, ನಾನು ಅಷ್ಟೇ ವಾಸ ಇದ್ದಾರೆ ಅಷ್ಟೇ ಬರೆಯೋದು ನಾನು. ಎಷ್ಟು ಅಂತ ಬರ್ದಿದ್ದೀರಿ ನೀವು? ಎಷ್ಟು ಅಂತ ಬರ್ದಿದ್ದೀರಿ? ಅಲ್ಲ ಬರೆಯೋ ಈಗ ಲಮಾಣಿ ಅವರೇ ನಮಗೆ ಸೈನಿಕರ ಬಗ್ಗೆ ಅಪಾರವಾದಂತ ಗೌರವ ಇದೆ. ಹಾಗಂತ ಯಾರಾದ್ರೂ ತಪ್ಪು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಸೈನಿಕ ಅಂತ ಹೇಳಿ ನುಣುಚಿಕೊಳ್ಳುವ ಅಗತ್ಯ ಕೂಡ ಯಾರಿಗೂ ಇಲ್ಲ. ಇಲ್ಲ ಅದು ಇಲ್ಲ. ಹಾಗಾದ್ರೆ ನೀವು ಪದೇ ನನಗೆ ಆರೋಪ ಈಗ 5-6 ದಿವಸ ಹಿಂದ್ಗಡೆನೂ ಫೋನ್ ಹಚ್ಚಿ ನನಗೆ ಆರೋಪ ಮಾಡ್ತಿದ್ದಾರೆ ಸರ್. ಯಾರು? ನನ್ ಡ್ಯೂಟಿ ಏನು ಫಸ್ಟ್ ಆಫ್ ಆಲ್ ನನಗೆ ಇರಬಹುದು. ಈಗ 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 ಆಗಿದ್ರೆ 4 ವರ್ಷದಿಂದ ಮನೆ ಯಾಕಾಗಿಲ್ಲ? ಮತ್ತೆ ಏನೋ ಒಂದು ಸಮಸ್ಯೆ ಆಗಿದೆಯಲ್ಲ? ಆಗಿದ್ರೆ ಬಿದ್ದಿದೆ ಅಂದ್ರೆ ಆ ಮನೆ ಸಮಸ್ಯೆ ಆಗಿದೆಯಲ್ಲ ಕಳೆದ 5 ವರ್ಷದಿಂದ. ಹನುಮಂತಪ್ಪ ಲಮಾಣಿ ಅವರೇ, ನೀವು ಮನೇಲಿ ಇದ್ದೀರಾ ಇಲ್ವಾ? ಹೊರಗಡೆ ಇದ್ದೀರಾ? ಬೀದಿಯಲ್ಲಿ ಇದ್ದೀರಾ ನೀವು? ಸರ್ ನಾವು ಮನೆಯಲ್ಲಿ ಇದ್ದೀವಿ ಸರ್. ನೀವು ಮನೇಲಿ ಇದ್ರಿ, ನೀವು ಆರಾಮಾಗಿದ್ರಿ ತಾನೆ ಸರ್? ಆರಾಮಂದ್ರೆ ಎಲ್ಲರೂ ಆರಾಮ್ ಇರ್ತಾರೆ ಸರ್. ಅವರಿಲ್ಲ ತಾನೆ? ಜೋಗಮ್ಮ ಆರಾಮಿಲ್ಲ ತಾನೆ ಸರ್? ಅದಕ್ಕೆ ನಾನು 5 ಲಕ್ಷ ಕೊಡ್ಬೇಕಾ ಸರ್? ನಾನು ಎಲ್ಲಿಂದ ಕೊಡ್ತೀನಿ? ನೀವು ನಿಮ್ಮ ಹತ್ರ ಅವನು ಕೇಳ್ದ 5 ಲಕ್ಷ ಕೊಡಿ ಅಂತೇಳಿ. ನಿಮ್ಮ ಜವಾಬ್ದಾರಿ ಮಾಡಿ ಅಂತ ಕೇಳಿದ್ದು. ನಿಮಗೆ ಸಂಬಳ ಬರಲ್ವಾ ಸರ್? ಅದಕ್ಕೆ ಬರುತ್ತೆ ತಾನೆ? ಇಲಾಖೆ ತಹಸೀಲ್ದಾರ್ ಇದ್ದಾರೆ. ಅದನ್ನ ಹೇಳಿ ನೀವು. ನೀವ್ ಯಾಕೆ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಮೈ ಮುಡ್ಕೋತೀರಿ? ಏನ್ ಸರ್? ಕುಂಬಳಕಾಯಿ ಕಳ್ಳ ಅಂತ ಹೇಳಿ ನೀವ್ ಯಾಕೆ ಹೆಗಲು ಮುಡ್ಕೋತೀರಿ? ಮತ್ ತಾವೇ ನೀವು ಆರೋಪ ಮಾಡ್ತಿದ್ದೀರಲ್ಲ. ಏನ್ ಹೇಳಿದೆ? ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ದು ನೀವು ತಗೊಂಡ್ರಿ ಅಂತ ಹೇಳಿದ್ರು. ನಾನು ಮತ್ತೆ ಹೇಳಿದ್ದಾರೆ ಅಂದ್ರೆ ನಾನು ನಿಮ್ಗೆ ಯಾಕೆ ಎಷ್ಟು ಭಯ? ಬಿಡ್ರಿ ಸರ್. ನಿಮ್ಗೆ ಯಾಕೆ ಎಷ್ಟು ಭಯ? ನಿಮ್ಗೆ ಹೇಳಿದ ತಕ್ಷಣ ಯಾಕೆ ಭಯ? ಯಾಕೆ ಭಯ ಸರ್? ನಾನು ಯಾಕೆ ಭಯ ಪಡ್ಲಿ ಸರ್? ಮತ್ತೆ ಭಯ ಪಡ್ತಾ ಇದ್ರಿ ನೀವು. ನನ್ನ ಯಾಕೆ ಹೇಳ್ತಾ ಇದ್ರಿ? ನೀವು ಭಯ ಪಡಿಸ್ತಿದ್ದೀರಲ್ಲ ನನಗೆ. ನೀವ್ ಹೇಳ್ಬೇಕು, ನಾನು ಅಂತವನಲ್ಲ, ನಾನು ಎಲ್ಲ ಬೇಕಿದ್ರು ತನಿಖೆಗೆ ರೆಡಿ. ಹಂಗ ಹೇಳ್ಬೇಕು ನೀವು. ಹೇಳ್ತಾ ಇದ್ದೀನಿ. ಹಂಗ ಹೇಳ್ಬೇಕು ನೀವು. ಏನ್ ಸರ್? ಹಂಗ ಹೇಳ್ಬೇಕು ನೀವು. ನನ್ನ ಮೇಲೆ ಯಾರು ಆರೋಪ ಮಾಡೋರು ನಾನು ಅಂತ ಕೆಲಸ ಯಾವತ್ತು ಮಾಡೋನಲ್ಲ. ಎಲ್ಲ ತನಿಖೆಗೂ ಸಿದ್ಧ ಅಂತ ಹೇಳಿ ನೀವು ಕೆಲಸ ಅಲ್ಲಿ ಮನೆಗೆ ಮಾಡಿಕೊಟ್ಟಿಲ್ಲ. ಇರ್ರಿ ಹನುಮಂತಪ್ಪ, ಇರ್ರಿ. ಕೆಲಸಗಳಾಗಿಲ್ಲ, ಸುಮ್ಮನೆ ಸೈನಿಕ ಅನ್ನುವಂಥ ವಿಚಾರವನ್ನ ಮುಂದಕ್ಕೆ ಇಡಬೇಡಿ. ನಾವು ನಿಮ್ಮನ್ನು ಅವಮಾನ ಮಾಡಿಲ್ಲ. ಪ್ರಶ್ನೆ ಕೇಳೋ ರೈಟ್ಸ್ ನಿಮ್ಮನ್ನು, ಪ್ರಶ್ನೆ ಕೇಳೋ ರೈಟ್ಸ್ ನೀವು ನಮ್ಮನ್ನು ಕೇಳ್ಬೋದು, ನಾವು ನಿಮ್ಮನ್ನು ಕೇಳ್ಬೋದು. ಸಾಬೀತಿಗೆ ಬಂದ್ರ ರೇ ಹನುಮಂತಪ್ಪ ಲಮಾಣಿ ಅವರೇ, ಕಳೆದ 5 ವರ್ಷದಿಂದ ಅಲ್ಲಿ ಮನೆ ಆಗಿಲ್ಲ. ನನಗೆ ಅದೊಂದೇ ವಿಚಾರ ಇರೋದು. ಅದಕ್ಕೆ ಸಂಬಂಧಪಟ್ಟವರು ನೀವಾಗಿರಿ, ತಹಶೀಲ್ದಾರ್ ಆಗಿರಿ, ಜಿಲ್ಲಾಧಿಕಾರಿ ಆಗಿರಿ, ಮಂತ್ರಿ ಯಾರೇ ಆಗಿರಲಿ, ನಾನು ಪ್ರಶ್ನೆ ಮಾಡೇ ಮಾಡ್ತೀನಿ. ನಿಮ್ಮಿಂದ ಆಗೋದಿಲ್ಲ ಅಂದ್ರೆ ನಾವು ಮನೆ ಕಟ್ಟಿಸಿ ಕೊಡ್ತೀವಿ. ಅದು ತಾಕತ್ತು. ಔಟ್.